ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಸಹಯೋಗದೊಂದಿಗೆ ವಿಜಯಪುರದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಕೃಷಿ ಮೇಳಕ್ಕೆ ಶಾಸಕ ವಿಠ್ಠಲ ಕಟಕದೊಂಡ ಚಾಲನೆ ನೀಡಿದರು. ಇದೇ ವೇಳೆ ಸಾಧಕ ರೈತರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಓಬಳೇಶ್ವರ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿಎಲ್ ಪಾಟೀಲ ಮತ್ತಿತರರು ಉಪಸ್ಥಿತರಿದ್ದರು. ಈ ಕೃಷಿ ಮೇಳವನ್ನ ಅತ್ಯಂತ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಹೆಚ್ಚಿನ ಉತ್ಪಾದಕ ಪ್ರಶಸ್ತಿ ಕೇಂದ್ರೀಯ ಬಳಿಕ ವಿಠ್ಠಲ ಕಟಕದೊಂಡ ಕೃಷಿಯಲ್ಲಿ ನವೋದ್ಯಮ ಎಂಬ ಘೋಷವಾಕ್ಯದೊಂದಿಗೆ ರೈತರನ್ನು ಪ್ರೋತ್ಸಾಹಿಸಬೇಕು, ಯುವ ಜನತೆಗೆ ಕೃಷಿಯಲ್ಲಿ ಆಸಕ್ತಿ ಬೆಳೆಸಬೇಕು, ಪ್ರತಿಯೊಬ್ಬರೂ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದರು. ಮಕ್ಕಳಾದ ನಾವು ಆರ್ಥಿಕತೆಯಲ್ಲಿ ವಿಶೇಷ ಹಿನ್ನಡೆಯನ್ನು ಅನುಭವಿಸಿದವರು ಆರ್ಥಿಕತೆಯಿಂದ ಮುನ್ನಡೆಯನ್ನ ಸಾಧಿಸ್ತೇವೆ ಈ ಒಕ್ಕಲುತನದಿಂದ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಡಾ ಪಿಎಲ್ ಪಾಟೀಲ ಕೃಷಿ ಕೌಶಲ್ಯ ಆಧಾರಿತ ಮಳಿಗೆಗಳನ್ನು ಸ್ಥಾಪಿಸಿದ್ದು ರೈತರು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು. ಸೂಕ್ತ ತಳಿಗಳ ಆಯ್ಕೆ ಬಗ್ಗೆ ವಿಶ್ಲೇಷಣೆ ಮಾಡಲು ಅನುವು ಮಾಡಿಕೊಡಲಾಗಿತ್ತು. ಅಲ್ಲದೆ ಅವರು ಆಯ್ಕೆ ಮಾಡಿದ ತಳಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಅವರ ಹೊಲದಲ್ಲಿಯೇ ಬೆಳೆಯಲು ಪ್ರೋತ್ಸಾಹಿಸಲಾಗಿದೆ. ಸಾಧಕ ರೈತ ಕಾಶಿ ರಾಯಗೌಡ ಬಿರಾದರ್, ಕೃಷಿ ಇಲಾಖೆಯಿಂದ ಅಗತ್ಯ ಮಾಹಿತಿ ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಪ್ರತಿಯೊಬ್ಬರೂ ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದು ಕೃಷಿ ಪದ್ಧತಿ ಅಳವಡಿಸಿಕೊಂಡು ಸಾಧನೆಗೆ ಮುಂದಾಗಬೇಕು ಎಂದರು. ಗೋಮೂತ್ರದಿಂದ ಬಯೋಟೆಸ್ಟ್ ಮಾಡಿ ಅವುಗಳಿಂದನೇ ಪ್ರತಿಯೊಂದು ಸಸ್ಯಗಳನ್ನ ಬೆಳವಣಿಗೆ ಮಾಡಿ ಇವತ್ತಿನ ದಿನ ಈ ಸಾಧನೆಗೆ ಪಾತ್ರರಾಗಿದ್ದೀನಿ.